ಏನು ನೋಡೋಕೆ ಇಂಟ್ರೆಸ್ಟೇ ಇಲ್ಲ ಬಿಗ್ ಬಾಸ್. ಸುದೀಪ್ ಅವರು ನಡೆಸ್ಕೊಡ್ತಾರಲ್ಲ ಅದು ತುಂಬ ಇಷ್ಟ ಆಗುತ್ತೆ. ಬಿಗ್ ಬಾಸ್ ಎಲ್ಲ ಸೀಸನ್ಗಿಂತ ಇದೊಂಥರ ಡಿಫ್ರೆಂಟ್ ಆಗಿದೆ. ನನಗೆ ಕಾರ್ತಿಕ್ ತುಂಬ ಇಷ್ಟ. ಡ್ರೋನ್ ಪ್ರತಾಪ್ ನಾನು ಫಸ್ಟ್ ನೋಡಿದಾಗಿಂದನೂ ಅಂದರೆ ಅವ್ರದ್ದೇ ಒಂದು ಸಪ್ರೇಟ್ ಗ್ರೂಪ್ ಇತ್ತು. ಹೌದು ಮೇಡಮ್, ಪ್ರತಾಪ್ ಅವರು ಒಂದು ಸ್ವಲ್ಪ ಹಂಗೆ ಆಡ್ತಾ ಇರೋದು. ಎಲಿಮಿನೇಟ್ ಅಂದ್ರೆ ವಿನಯ್ ಆಗಬೇಕು. ಸಂಗೀತ ಕಾರ್ತಿಕ್ ಜೊತೆ ಇದ್ದಾಗ ಚೆನ್ನಾಗಿತ್ತು. ಏನಕ್ಕೆ ಬಿಗ್ ಬಾಸ್ ಇಷ್ಟ ಆಗುತ್ತೆ? ಸುದೀಪ್ ಅವರು ನಡೆಸ್ಕೊಡ್ತಾರಲ್ಲ ಅದು ತುಂಬ ಇಷ್ಟ ಆಗುತ್ತೆ. ಮತ್ತು ಬಿಗ್ ಬಾಸಲ್ಲಿ ಎಲ್ಲರೂ ತುಂಬ ಇಷ್ಟ ಆಗ್ತಾರೆ. ಚೆನ್ನಾಗಿರುತ್ತೆ, ಆಟಗಳು ಚೆನ್ನಾಗಿರುತ್ತೆ, ಮತ್ತು ಅವರು ಆಡೋ ಜಗಳಗಳು ಚೆನ್ನಾಗಿರುತ್ತೆ. ಆಟ ಆಡೋದು ಅದೆಲ್ಲ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ನಾವೇನಕ್ಕೆ ಬಿಗ್ ಬಾಸ್ ಏನಕ್ಕೆ ನೋಡ್ತೀವಿ ಅಂತ ಅಂದರೆ ಒಂದು ಮನೆಯಲ್ಲಿ ಹೇಗೆ ಎಲ್ಲರೂ ಹೊಂದಾಣಿಕೆಯಲ್ಲಿ ಅವರು ಆಟ ಆಡೋಕ್ಕೆ ಬರುತ್ತಾ, ಇಲ್ಲಾಂದರೆ ಅವ್ರಿಗೆ ಮನಸಾರೆ ಇರೋಕ್ಕೆ ಎಲ್ಲರ ಜೊತೆ ಆಗುತ್ತೋ ಇಲ್ವೋ ಅಂತ, ಮತ್ತು ಎಲ್ಲರ ಮನಸ್ಸು ಗೆಲ್ಲಕ್ಕಾಗುತ್ತೋ ಇಲ್ವೋ ಅಂತ, ಅದಕ್ಕೋಸ್ಕರ ಎಲ್ಲರೂ ಸೇರಿ ಸಂಗೀತನ ಮತ್ತು ಪ್ರತಾಪನ ಟಾರ್ಗೆಟ್ ಓಕೆ ಇತ್ತು. ಈಗ ಬರ್ತಾ ಇರೋದು ಫುಲ್ಲು ಕಾಮಿಡಿ ಬರ್ತಾ ಇದೆ. ಏನು ನೋಡೋಕೆ ಇಂಟ್ರೆಸ್ಟೇ ಇಲ್ಲ ಬಿಗ್ ಬಾಸು. ಆದರೆ ಆಟ ಎಲ್ಲ ಚಿಕ್ಕ ಮಕ್ಳ ಆಟಗಳ ಥರ. ಫಸ್ಟ್ ಬಂದಿದ್ದು ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇತ್ತು ಎಲ್ಲರೂ ನೋಡೋಕ್ಕೆ. ಏನಿಲ್ಲ, ಅದರಲ್ಲಿ ತುಂಬ ಒಳ್ಳೆ ಇದು ಮಾಡ್ತಾರೆ ಒಬ್ಬೊಬ್ಬರು ಅಂತ ನೋಡ್ತೀವಿ ಅಷ್ಟೇ. ನಾವು ನೋಡ್ತೀರಿ. ನೀವು ನೋಡ್ತೀರಾ? ಯಾರು ತುಂಬ ಇಷ್ಟ ಆಗ್ತದೆ? ಅಂದರೆ ಫಸ್ಟಿಂದ 9ವರೆಗೂ ನಾವು ನೋಡೇ ಇಲ್ಲ. ಇವಾಗ 10th ಸೀಸನಲ್ಲೇ ನಾವು ನೋಡ್ತಾ ಇರೋದು. ಮೇಡಮ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲರೂ. ಬಿಗ್ ಬಾಸ್ ಎಲ್ಲ ಸೀಸನ್ಗಿಂತ ಇದೊಂಥರ ಡಿಫ್ರೆಂಟ್ ಆಗಿದೆ. ಈ ಸೀಸನ್ 10 ಒಂಥರ ಚೆನ್ನಾಗಿದೆ, ಒಂಥರ ಮಜಾ ಸಿಗುತ್ತೆ. ಸೊ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಮೇಡಮ್? ನನಗೆ ತನುಷಾ ಮೇಡಮ್. ತನಿಷ್ ಅವರು ಏನಕ್ಕೆ ಅವರು ತುಂಬ ಇಷ್ಟ? ಅವರು ಎಲ್ಲದರಲ್ಲೂ ಅಡುಗೆ ಮಾಡೋದ್ರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ಜಗಳ ಆಡೋದ್ರಲ್ಲೂ ಚೆಂದ. ಅವರು ಒಂದು ಟಾಪಿಕ್ ತೊಗೊಂಡ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದು ಅವರಿಂದ ಕಲ್ತ್ಕೋಬೇಕು ಮೇಡಮ್. ಅದಕ್ಕೆ ನನಗೆ ಕಾರ್ತಿಕ್ ತುಂಬ ಇಷ್ಟ. ಅಂದರೆ ಅವರೊಬ್ಬರು ಚೆನ್ನಾಗಿ ಆಡ್ತಿದ್ರು ನನಗೆ ಅನಿಸಿದ್ದು. ನಮಗೆ ಸಂಗೀತ, ಕಾರ್ತಿಕ್. ನಮಗೆ ಬಂದ್ಬಿಟ್ಟು ಇದು ಕಾರ್ತಿಕ್. ಓಕೆ, ಏನಕ್ಕೆ ಕಾರ್ತಿಕ್ ಅವರು ಸಂಗೀತ ಅವರು ಇಷ್ಟ ನಿಮಗೆ? ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅದಕ್ಕೆ ತುಂಬ ಇಷ್ಟ. ಪಾಪ ಪ್ರತಾಪನ್ನೇ ಬೈತಾರೆ ಎಲ್ಲರೂ, ವಿನಯ್ ಜಾಸ್ತಿ ಬೈತಾರೆ. ತುಂಬಕ್ಕಿಂತ ಇವಾಗ ತುಂಬ ಗಲಾಟೆ ಮಾಡ್ಕೊತಾರಲ್ಲ. ಅರುಣ್ ಸಾಗರ್ ಅವರೆಲ್ಲ ಇರ್ತಾ ಇದ್ರಲ್ವಾ, ಸೆಕೆಂಡ್ ಇದು ಚೆನ್ನಾಗಿ ಬಂತು. ಈಗ ಬರ್ತಾ ಇರೋದು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅರ್ತೂರ್ ಅವ್ರು ಇಷ್ಟ ನಿಮಗೆ? ಡ್ರೋನ್ ಪ್ರತಾಪ್. ಏನಕ್ಕೆ? ಏನಕ್ಕೆ ಅಂದರೆ ಅವ್ರ ಹಳ್ಳಿ ಇದು, ಅದಕ್ಕೋಸ್ಕರ ನಾವು ರೈತರು, ಹಂಗಾಗಿ ಅವರು ಅಂದರೆ ನಮ್ಗೆ ತುಂಬ ಇಷ್ಟ. ರೈತರು ಅಂತ. ನಾವು ಅಷ್ಟೇ, ಅವರು ರೈತರಲ್ವಾ, ಅದಕ್ಕೆ ನಮಗೂ ಇಷ್ಟ. ಸಂಗೀತ ಏನಕ್ಕೆ ಸಂಗೀತ ಅವರು ಇಷ್ಟ? ಮೇಡಮ್ ಅವ್ರದ್ದು ಆ್ಯಟಿಟ್ಯೂಡು ಮತ್ತು ಒಂಥರ ಯಾರ ಜೊತೆನೂ ಇದು ಮಾಡಲ್ಲ. ನನಗೆ ಕಾರ್ತಿಕ್ ಇಷ್ಟ. ಏನಕ್ಕೆ ಸರ್? ಕಾರ್ತಿಕ್ ಮತ್ತು ಸಿರಿ ಮೇಡಮ್ ಇಷ್ಟ. ಸಿರಿ ಅವರು. ಓಕೆ ಸರ್, ಫೈನ್. ಲಾಸ್ಟ್ ವೀಕ್ ಪವಿ ಅವ್ರ ಮನೆಗೆ ಹೋದ್ರು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಪವಿ ಅವರು ಮನೆಗೆ ಹೋಗಿದ್ರ ಬಗ್ಗೆ ಅದ್ರ ಮಧ್ಯದಲ್ಲಿ ಬಂದರು, ಅಷ್ಟು ಪರ್ಫಾರ್ಮೆನ್ಸ್ ಇರಲಿಲ್ಲ. ಅದು ಅವ್ರಿಗೆ ಗೊತ್ತಾಗಿ ಆಚೆ ಜನಗಳಿಗೆ ಗೊತ್ತದು, ಅದಕ್ಕೆ ಆಚೆ ತೆಗೆದ್ರು ಅಷ್ಟೇ. ಓಕೆ, ಮನೇಲಿ ಯಾರಾದರೂ ಸೇಫ್ ಝೋನಲ್ಲಿ ಆಡ್ತಾ ಇದ್ದಾರೆ ಅಂತ ನಿಮಗೆ? ಇಲ್ಲ, ನಾನು ಫಸ್ಟ್ ನೋಡಿದಾಗಿಂದನೂ ಅಂದರೆ ಅವ್ರದ್ದೇ ಒಂದು ಸಪ್ರೇಟ್ ಗ್ರೂಪ್ ಇತ್ತು. ಈ ಸಲ ಗ್ರೂಪಲ್ಲಿ ಅವ್ರ ಗ್ರೂಪಲ್ಲಿ ಇರೋರೆ ಫುಲ್ ಎಲಿಮಿನೇಟ್ ಆಗಿರೋದು ಅವ್ರ ಗ್ರೂಪಲ್ಲಿ ಇರೋರೇನೇನೆ. ಹೌದು ಮೇಡಮ್, ಪ್ರತಾಪ್ ಅವರು ಒಂದು ಸ್ವಲ್ಪ ಹಂಗೆ ಆಡ್ತಾ ಇರೋದು. ಆದರೆ ಅವನು ಒಂದು ಸ್ವಲ್ಪ ಡೀಸೆಂಟು ಅಂತ ಅನಿಸುತ್ತೆ. ಎಲ್ಲ ಥರದ್ದು ಒಂಚೂರು ಪಾಪ ಚೆನ್ನಾಗಿ ಮಾತಾಡ್ತಾರೆ ಅವರು. ಎಲಿಮಿನೇಟ್ ಅಂದರೆ ವಿನಯ್ ಆಗಬೇಕು. ಅವನಿದ್ರೆ ಒಂಥರ ಏನದು ತುಂಬ ವಾರ್ಗಳು ನಡೆಯುತ್ತೆ. ಬೇಕು ಅಂತಲೇ ಕಾಲು ಕೇಳ್ಕೊಂಡೆಲ್ಲ ಜಗಳ ಬೈದ್ದಾರೆ. ಕಾರ್ತಿಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಪ್ರತಾಪ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಗೀತ ಕಾರ್ತಿಕ್ ಜೊತೆ ಇದ್ದಾಗ ಚೆನ್ನಾಗಿತ್ತು. ಆಮೇಲೆ ಅವಳು ಒಂದು ವೀಕ್ ವಿನಯ್ ಜೊತೆ ಹೋದಾಗ ಓಕೆ ಅನಿಸಿತ್ತು ಅವಳಿಗೆ ಅಲ್ಲಿ ಕಂಫರ್ಟ್ ಇತ್ತು. ಈ ಕಾರ್ತಿಕ್ ಹೋದರೆ ಯಾಕೆ ಅವಳಿಗೆ ಕಂಫರ್ಟ್ ಅನ್ಸಲ್ಲ ಅಂತ ಗೊತ್ತಿಲ್ಲ. ನಮ್ರತ್ ಅವ್ರದ್ದು ಸ್ವಲ್ಪ ನೋಡ್ಬೋದು. ಆ ಕಾಮಿಡಿ ಒಂದಿದಾರಲ್ವಾ, ತುಕಾಲಿ ಅವ್ರದ್ದು ಸ್ವಲ್ಪ ನೋಡ್ಬೋದು. ಓಕೆ, ಸೊ ಯಾರು ವಿನ್ ಆಗಬೇಕು? ನಮ್ಮ ಪ್ರಕಾರ ಒತ್ತೂರು ಸಂತೋಷ ಆಗಬೇಕು, ಇಲ್ಲಾಂದರೆ ಡ್ರೋನ್ ಪ್ರತಾಪ್. ಕಾರ್ತಿಕ್ ಪ್ರತಾಪ್ ಇಬ್ಬರಲ್ಲಿ ಯಾರು ವಿನ್ ಆದರೂ ಖುಷಿ. ಕಾರ್ತಿಕ್. ಯಾರ ಮನೆಯಿಂದ ಆಚೆ ಹೋಗ್ಬೇಕು? ಸಂಗೀತ ಹೋಗ್ಬೇಕು. ಏನಕ್ಕೆ ಮೇಡಮ್ ಸಂಗೀತ? ಅವ್ರು ಜಾಸ್ತಿ ಓವರಾಗಿ ಆಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಹಾಂ, ಸಂಗೀತನೇ ಆಚೆ ಹೋಗಬೇಕು. ವಿನಯ್. ವಿನಯ್ ಅವರು. ಏನಕ್ಕೆ ವಿನಯ್ ಅವರು? ವಿನಯ್ ಇದು ಎಲ್ಲರಿಗೂ ಬೈತಾನೆ, ಎಲ್ಲರ ಜೊತೆ ಚೆನ್ನಾಗಿರಲ್ಲ, ಅಂದರೆ ನಡವಳಿಕೆ ಚೆನ್ನಾಗಿಲ್ಲ ಅವನು.